ಪ್ರೀತಿಯ ಮಕ್ಕಳಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಡಿಫಿಕಲ್ಟ್ ವರ್ಡ್ಸ್ನ ಕಲ್ತಿದ್ವಿ. ಹಾಗೆ ಡೈಲಿ ಯೂಸ್ ಇಂಗ್ಲಿಷ್ ವರ್ಡ್ಸ್ ಕೂಡ ಆಗಿತ್ತು. ಈ ವರ್ಡ್ಸ್ಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇಂಗ್ಲಿಷ್ ವರ್ಡ್ಸ್ಗೆ ಯಾವುದೆಲ್ಲ ಸ್ಪೆಲ್ಲಿಂಗ್ ಬರೀಬೇಕು, ಹಾಗೆ ಅದರ ಕನ್ನಡ ಮೀನಿಂಗ್ ಕೂಡ ಹೇಳ್ಕೊಟ್ಟಿದ್ದೆ. ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ದಯವಿಟ್ಟು ಅರ್ಥ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ಇವತ್ತು ಮತ್ತಷ್ಟು ಇಂಗ್ಲಿಷ್ ಪದಗಳಿಗೆ ಕನ್ನಡ ಮೀನಿಂಗ್ನ ತಿಳ್ಕೊಳ್ಳೋಣ. ಮಿಲ್ಕ್ ಅಂದರೆ ಹಾಲು, MILK ಮಿಲ್ಕ್. ನೆಕ್ಸ್ಟ್ TEACHER ಟೀಚರ್, ಟೀಚರ್ ಅಂದರೆ ಶಿಕ್ಷಕ. ನೆಕ್ಸ್ಟ್ ನಾಲೆಡ್ಜ್, KNOWLEDGE ನಾಲೆಡ್ಜ್. ಇಲ್ಲಿ ಕೆ ಇದೆ, ಆದರೆ ಕ ಸೌಂಡ್ ಬಂದಿಲ್ಲ. ಯಾಕಪ್ಪ ಅಂದರೆ ಕೆ ಇದು ಸೈಲೆಂಟ್ ಲೆಟರ್ ಆಗುತ್ತೆ. ಅಂದರೆ ಅದರ ನಾವು ಪ್ರೊನೌನ್ಸ್ ಮಾಡುವಾಗ ಆ ಸೌಂಡ್ನ ನಾವು ಹೇಳಲ್ಲ. ಸೊ KNOWLEDGE ನಾಲೆಡ್ಜ್. ನಾಲೆಡ್ಜ್ ಅಂದರೆ ಜ್ಞಾನ. ನಾಲೆಡ್ಜ್ ಅಂದರೆ ಜ್ಞಾನ. ನೆಕ್ಸ್ಟ್ ಅಪಿಯರ್, APPEAR ಅಪಿಯರ್. ಅಪಿಯರ್ ಅಂದರೆ ಕಾಣಿಸು. ಅಪಿಯರ್ ಅಂದರೆ ಕಾಣಿಸು. ನೆಕ್ಸ್ಟ್ ಅಚೀವ್ಮೆಂಟ್, ACH IEVEMENT ಅಚೀವ್ಮೆಂಟ್. ಅಚೀವ್ಮೆಂಟ್ ಅಂದರೆ ಸಾಧನೆ. ಸಾಧನೆ. ನೆಕ್ಸ್ಟ್ ಆಸಿಡ್, ACID ಆಸಿಡ್. ಆಸಿಡ್ ಅಂದರೆ ಆಮ್ಲ. ಆಬರ್ದು ಮಾಗೆ ಲಾವತ್ತು. ನೆಕ್ಸ್ಟ್ ಅಕ್ವೈರ್, AQUIRE ಅಕ್ವೈರ್ ಅಂದರೆ ಸ್ವಾಧೀನಪಡಿಸು. ಸ್ವಾಧೀನಪಡಿಸು. ಅಕ್ವೈರ್ ಅಂದರೆ ಸ್ವಾಧೀನಪಡಿಸು. ನೆಕ್ಸ್ಟ್ ಫ್ರೆಂಡ್, FRIEND ಫ್ರೆಂಡ್. FRIEND ಫ್ರೆಂಡ್. ಫ್ರೆಂಡ್ ಅಂದರೆ ಸ್ನೇಹಿತೆ ಅಥವಾ ಸ್ನೇಹಿತ. ನೆಕ್ಸ್ಟ್ ಸಕ್ಸಸ್, SUCCESS ಸಕ್ಸಸ್. ಸಕ್ಸಸ್ ಅಂದರೆ ಯಶಸ್ಸು. ಯಶಸ್ಸು. ಸಕ್ಸಸ್ ಅಂದರೆ ಯಶಸ್ಸು. ನೆಕ್ಸ್ಟ್ ಫ್ಯಾಮಿಲಿ, FAMILY ಫ್ಯಾಮಿಲಿ ಅಂದರೆ ಕುಟುಂಬ. ಅಂದರೆ ತಂದೆ, ತಾಯಿ, ಮಕ್ಕಳು ಎಲ್ಲರನ್ನು ಸೇರಿಸಿ ನಾವು ಫ್ಯಾಮಿಲಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಹ್ಯಾಪಿನೆಸ್, HAPPINESS ಹ್ಯಾಪಿನೆಸ್ ಅಂದರೆ ಸಂತೋಷ. ಹ್ಯಾಪಿನೆಸ್ ಅಂದರೆ ಸಂತೋಷ. ನೆಕ್ಸ್ಟ್ ಟೈಮ್, TIME ಟೈಮ್ ಅಂದರೆ ಸಮಯ. ಸಮಯ. ನೆಕ್ಸ್ಟ್ ಹೆಲ್ತ್, HEALTH ಹೆಲ್ತ್ ಅಂದರೆ ಆರೋಗ್ಯ. ಆರೋಗ್ಯ. ಹೆಲ್ತ್ ಅಂದರೆ ಆರೋಗ್ಯ. ನೆಕ್ಸ್ಟ್ ಫ್ಲವರ್, FLOWER ಫ್ಲವರ್ ಅಂದರೆ ಹೂ. ಫ್ಲವರ್ ಅಂದರೆ ಹೂ. ನೆಕ್ಸ್ಟ್ ಅನಿಮಲ್, ANIMAL ಅನಿಮಲ್ ಅಂದರೆ ಪ್ರಾಣಿ. ಅನಿಮಲ್ಸ್ ಅಂದರೆ
ಪ್ರಾಣಿಗಳು. ನೆಕ್ಸ್ಟ್ ನೇಚರ್, NATURE, ನೇಚರ್. ನೇಚರ್ ಅಂದರೆ ಪ್ರಕೃತಿ. ನೇಚರ್ ಅಂದರೆ ಪ್ರಕೃತಿ. ನೆಕ್ಸ್ಟ್ ಹೌಸ್, HOUSE, ಹೌಸ್ ಅಂದರೆ ಮನೆ. ಹೌಸ್ ಅಂದರೆ ಮನೆ. ನೆಕ್ಸ್ಟ್ ಬುಕ್, BOOK, ಬುಕ್ ಅಂದರೆ ಪುಸ್ತಕ. ಬುಕ್ ಅಂದ್ರೇನು? ಪುಸ್ತಕ. ನೆಕ್ಸ್ಟ್ ಸಬ್ಜೆಕ್ಟ್, SUBJECT, ಸಬ್ಜೆಕ್ಟ್ ಅಂದರೆ ವಿಷಯ. ಸಬ್ಜೆಕ್ಟ್ ಅಂದರೆ ವಿಷಯ. ನೆಕ್ಸ್ಟ್ ಪ್ಲೀಸ್, PLEASE, ಪ್ಲೀಸ್ ಅಂದರೆ ದಯವಿಟ್ಟು. ಪ್ಲೀಸ್ ಅಂದ್ರೇನು? ದಯವಿಟ್ಟು. ನೆಕ್ಸ್ಟ್ ಡೇ, DAY, ಡೇ ಅಂದರೆ ದಿನ. ಡೇ ಅಂದರೆ ದಿನ. ನೆಕ್ಸ್ಟ್ ಕ್ಲಾಸ್, CLASS, ಕ್ಲಾಸ್ ಅಂದರೆ ತರಗತಿ. ಕ್ಲಾಸ್ ಅಂದರೆ ತರಗತಿ. ನೆಕ್ಸ್ಟ್ ಸ್ಟೋರಿ, STORY, ಸ್ಟೋರಿ ಅಂದರೆ ಕಥೆ. ನಿಮಗೆಲ್ಲ ಕಥೆಗಳು ಅಂದರೆ ತುಂಬ ಇಷ್ಟ ಅಲ್ಲ? ಸೊ ಸ್ಟೋರಿ ಅಂದರೆ ಕಥೆ. ನೆಕ್ಸ್ಟ್ ಪೇಂಟ್, PAINT, ಪೇಂಟ್ ಅಂದರೆ ಬಣ್ಣ. ನೆಕ್ಸ್ಟ್ ಡೇಟ್, DATE, ಡೇಟ್ ಅಂದರೆ ದಿನಾಂಕ. ಸೊ ಇವತ್ತು ಇಷ್ಟೆಲ್ಲ ಪದಗಳನ್ನ ನಾವು ಕಲ್ತ್ಕೊಂಡ್ವಿ. ನೀವು ಪದೇ ಪದೇ ಓದಿದ್ರೆ ಅಂದರೆ ಪದೇ ಪದೇ ಬರೆದು ಕಲಿತ್ರೆ ನಿಮಗೆ ಈಸಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.